ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ಪವಿತ್ರ ಗೌಡ ಸದ್ಯ ಬೇಲ್ ಮೇಲೆ ರಿಲೀಸ್ ಆಗಿದ್ದು ತನ್ನ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನ ರಿಲಾಂಚ್ ಮಾಡಿದ್ದಾರೆ. ಪ್ರೇಮಿಗಳ ದಿನದಂದೇ ಆರ್ಆರ್ ನಗರದಲ್ಲಿರುವ ರೆಡ್ ಕಾರ್ಪೆಟ್ ಸ್ಟುಡಿಯೋದಲ್ಲಿ ಸರಳವಾಗಿ ಪೂಜೆ ಮಾಡುವ ಮೂಲಕ ರಿಲಾಂಚ್ ಮಾಡಲಾಗಿದೆ. 2022ರಲ್ಲಿ ರೆಡ್ ಕಾರ್ಪೆಟ್ ಶುರು ಮಾಡಲಾಗಿತ್ತು. ಪವಿತ್ರ ಜೈಲಿಗೆ ಹೋದ ಬಳಿಕ 8 ತಿಂಗಳು ಕ್ಲೋಸ್ ಆಗಿತ್ತು. ರಾಜಧಾನಿ ಬೆಂಗಳೂರಿಗೆ ಖತರ್ನಾಕ್ ಕಳ್ಳಿಯರ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ. ಹೊರ ರಾಜ್ಯದಿಂದ ಬಂದಿರುವ ಕಳ್ಳಿಯರು ಆರ್ಆರ್ ನಗರದಲ್ಲಿ ರೌಂಡ್ಸ್ ಹಾಕಿದ್ದಾರೆ. ಬೆಳಗಿನ ಜಾವ ಏರಿಯಾದಲ್ಲಿ ಸುತ್ತಾಡಿ ಅಬ್ಸರ್ವ್ ಮಾಡಿ ರಾತ್ರಿಯಾದ್ರೆ ಕಳ್ಳತನಕ್ಕೆ ಇಳಿತಾ ಇದ್ದಾರೆ. ನಟೋರಿಯಸ್ ಗ್ಯಾಂಗ್ನಿಂದ ಆರ್ಆರ್ ನಗರ ನಿವಾಸಿಗಳ ನಿದ್ದೆಗೆಟ್ಟಿದೆ. ಕಳ್ಳರ ಗ್ಯಾಂಗ್ ಬೀಗ ಹಾಕಿರುವ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದು ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಳ್ಳತನ ಆಗುವುದಕ್ಕೂ ಮುಂಚೆ ಎಚ್ಚೆತ್ತುಕೊಳ್ಳಿ ಅಂತ ಆರ್ಆರ್ ನಗರ ಪೊಲೀಸರಿಗೆ ಸ್ಥಳೀಯರು ಮನವಿ ಮಾಡಿದ್ದಾರೆ. ಕಳ್ಳರ ಗ್ಯಾಂಗ್ ಬಂಧನಕ್ಕೆ ಹೊಯ್ಸಳ ಸಿಬ್ಬಂದಿ ರೌಂಡ್ಸ್ ಹೆಚ್ಚಿಸಲಾಗಿದೆ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕು ಗಿರಿಜನ ವಿವಿಧೋದ್ದೇಶ ಸೊಸೈಟಿ ಚುನಾವಣೆಯಲ್ಲಿ 10ಕ್ಕೂ ಸ್ಥಾನಗಳಲ್ಲೂ ಜಯಬೇರಿ ಬಾರಿಸಿರುವ ಮೂಲಕ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನ ಮೆರೆದಿದೆ. ಕುಶಾಲನಗರ ಸಮೀಪದ ಬಸವನಹಳ್ಳಿಯಲ್ಲಿ ಇರುವ ಸಂಘದ ಕಚೇರಿಯಲ್ಲಿ ನಿನ್ನೆ ಚುನಾವಣೆ ನಡೆದಿತ್ತು. ಕೂಡಿಗೆಯ ಅರುಣ್ ರಾವ್ ಹಾಗೂ ತಂಡ ಗೆಲುವನ್ನ ಸಾಧಿಸಿದೆ. ಕಾಂಗ್ರೆಸ್ ಜಯಬೇರಿ ಬಾರಿಸಿದ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಕೂಡಿಗೆಯಲ್ಲಿ ಪಟಾಕಿಯನ್ನ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಅರುಣ್ ರಾವ್ ತಂಡಕ್ಕೆ ಜೈಕಾರ ಕೂಗಿ ವಿಜಯೋತ್ಸವ ಆಚರಿಸಿದ್ರು. ಮೈಸೂರು ವಿವಿಯ ಅಂಕಪಟ್ಟಿ ಪ್ರಮಾಣ ಪತ್ರವನ್ನ ನಕಲು ಮಾಡಿ ಕೆಲಸ ಗಿಟ್ಟಿಸಿಕೊಂಡಿದ್ದ ಆರೋಪಿ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಮಂಡ್ಯ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ಹುದ್ದೆಗಾಗಿ ಡಿಸಿ ಕಚೇರಿಗೆ ನಕಲಿ ಪದವಿ ಅಂಕಪಟ್ಟಿ, ನಕಲಿ ಪದವಿ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಲಾಗಿತ್ತು. ಬೆಂಗಳೂರು ಮೂಲದ ವಿನೋದ್ ಎಂಬಾತ ಇದೇ ನಕಲಿ ಸರ್ಟಿಫಿಕೇಟ್ ಕೊಟ್ಟು 5 ವರ್ಷಗಳ ಕಾಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಿರ್ಮಿತಿ ಕೇಂದ್ರದಲ್ಲಿ ಉದ್ಯೋಗವನ್ನು ಮಾಡಿಕೊಂಡಿದ್ದ. ಇದೀಗ ಮಂಡ್ಯ ನಿರ್ಮಿತಿ ಕೇಂದ್ರದ ಹುದ್ದೆಗಾಗಿ ಅರ್ಜಿ ಸಲ್ಲಿಸಿ ಆಯ್ಕೆಯಾಗಿದ್ದ. ಎನ್ಟೆಕ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಅಂಕಪಟ್ಟಿಗಳು ಪ್ರಮಾಣ ಪತ್ರದ ಪರಿಶೀಲನೆ ವೇಳೆ ಅನುಮಾನ ಬಂದಿತ್ತು. ಹೀಗಾಗಿ ಮೈಸೂರು ವಿವಿಗೆ ಪತ್ರ ಬರೆದು ಸ್ಪಷ್ಟನೆ ಕೇಳಿದಾಗ ನಕಲಿ ಅಂತ ಗೊತ್ತಾಗಿದೆ. ಹೋರಾಟಗಾರ ಕೆಆರ್ ರವೀಂದ್ರ ದೂರನ್ನ ಆಧರಿಸಿ ಎಫ್ಐಆರ್ ದಾಖಲಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.